ಸೆಕ್ಸ್ ಎಜುಕೇಷನ್ ಪಾರ್ಟ್ 6. ಇದು ಹೆಣ್ಣು ಮಕ್ಕಳಿಗೆ ತುಂಬ ಅವಶ್ಯಕತೆ ಇರುವ ಇದು ಟಾಪಿಕ್. ಈ ಟಾಪಿಕ್ಕು ಈ ಮೆನಿಸ್ಟ್ರಲ್ ಚೇಂಜಸ್, ಈ ಮೆನಿಸ್ಟ್ರಲ್ ಸೈಕಲ್, ನಾವು ಪಿರಿಯಡ್ಸ್ ಏನಂತೀವಿ ಇದು ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಮೆನಾರ್ಕೆ ಅಂತ ಹೇಳ್ತೀವಿ. ಇದು ಯೂಸ್ವಲಿ ಸ್ಟಾರ್ಟ್ ಆಗೋದು ಅಡೋಲಸೆನ್ಸ್, ಈ 10 ರಿಂದ 19 ವಯಸ್ಸಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಅವ್ರಿಗೆ ತುಂಬ ತಿಳುವಳಿಕೆ ಬರಬೇಕು. ಮತ್ತು ಇನ್ನೊಂದು, ಇದ್ರ ಬಗ್ಗೆ ಅವರ ತಂದೆ ತಾಯಿಂದರು ಕೂಡ ತುಂಬ ಲಕ್ಷ್ಯ ವಹಿಸಬೇಕು. ಯಾಕಂದರೆ ಅವ್ರಿಗೆ ಇದು ಹೊಸದಾದ ಒಂದು ಪ್ರಕ್ರಿಯೆ, ಅವರಲ್ಲಿ ಶರೀರದಲ್ಲಿ ಆಗುವಂಥ ಒಂದು ನ್ಯಾಚುರಲ್ ಪ್ರೊಸೆಸ್. ಆ ಸಮಯದಲ್ಲಿ ಅವ್ರ ತಂದೆ ತಾಯಿ ಅವ್ರಿಗೆ ತುಂಬ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತು ಕೆಲವೊಂದು ಹೆಣ್ಣು ಮಕ್ಕಳಿಗೆ PMS ಅಂತ ಹೇಳ್ತೀವಿ, ಪ್ರೀ ಮೆನಿಸ್ಟ್ರಲ್ ಸಿಂಡ್ರೋಮ್, ಈ ರೀತಿ ಆಗೋದ್ರಿಂದ ಅವ್ರ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಅವ್ರ ಎಜುಕೇಷನ್ದಲ್ಲೆಲ್ಲ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಅವರ ದೇಹದಲ್ಲಿ ಬದಲಾವಣೆ ಆಗುತ್ತೆ. ಹೀಗಾಗಿ ಈ ಒಂದು ಸಮಯದಲ್ಲಿ ಅವ್ರಿಗೆ ಸ್ವಚ್ಛತೆ ಬಹಳ ಮುಖ್ಯ. ಈ ಹೆಣ್ಣು ಮಕ್ಕಳಿಗೆ ಸ್ವಚ್ಛತೆ ಯಾವ ರೀತಿ ಕಾಪಾಡಬೇಕಂದ್ರೆ, ಅವರು ದಿನಕ್ಕೆ 2 ಸಲ ಸ್ನಾನ ಮಾಡಬೇಕು. ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ಸ್ ಬರುತ್ತೆ, ಆ ಪ್ಯಾಡ್ಸನ್ನು ಯೂಸ್ ಮಾಡಬೇಕು. ಅಟ್ಲೀಸ್ಟ್ 3 ಟೈಮ್ಸ್ ಇನ್ ಅ ಡೇ, 3 ಸಲ ಅವರು ಒಂದು ದಿನದಲ್ಲಿ ಚೇಂಜ್ ಮಾಡಬೇಕು. ಮಾಸಿಕ ಪಾಳೆ ಆದಾಗ ಅವರು ಚೆನ್ನಾಗಿ ಆಹಾರ ತಗೊಳ್ಬೇಕು. ಒಳ್ಳೆ ರೀತಿಯಾದ ಈ ಹಣ್ಣುಗಳು, ವೆಜಿಟೇಬಲ್ಲು ಮತ್ತು ಹೆಚ್ಚು ನೀರು, ಇವುಗಳನ್ನು ಜಾಸ್ತಿ ಸೇವನೆ ಮಾಡಬೇಕು. ಯಾಕಂದರೆ ಅವ್ರಿಗೆ ಬ್ಲೀಡಿಂಗ್ ಆಗ್ತಿರುತ್ತಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ತಲೆ ಸುತ್ತೋದು, ಹೊಟ್ಟೆ ನೋವು ಈ ಥರ ಎಲ್ಲ ಕಂಡು ಬರುತ್ತೆ. ಹಾಗಾಗಿ ಇದನ್ನು ತಡೆಯಲು ಅವರು ಚೆನ್ನಾಗಿ ಈ ಆಹಾರ ಮತ್ತು ತರಕಾರಿಗಳನ್ನು ತಗೊಳ್ಳೋದು ಬಹು ಮುಖ್ಯವಾಗಿರುತ್ತೆ. ಹಾಗಾಗಿ ಎಲ್ಲ ಹೆಣ್ಣು ಮಕ್ಕಳಿಗೆ, ಎಲ್ಲ ತಂದೆ ತಾಯಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದ್ರ ಬಗ್ಗೆ ನಿಮಗೆ ಡಿಟೇಲ್ ಆಗಿರೋ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ಡಿಟೇಲ್ ಆಗಿರೋ ಇನ್ಫಾರ್ಮೇಷನ್, ಡಿಟೇಲ್ ಅಂತ ಕಮೆಂಟ್ ಮಾಡಿ, ಡಿಟೇಲ್ ಆಗಿ ಇನ್ಫಾರ್ಮೇಷನ್ ವಿಡಿಯೋ ಹಾಕುವ ವ್ಯವಸ್ಥೆ ನಾನು ಮಾಡ್ತೀನಿ. ಇದೇ ರೀತಿ ಹೆಲ್ತ್ ಕಂಟೆಂಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ.